ಏನ್ರಿ ಸಾಹೇಬ್ರ ಜೋಶ್ ಅಲ್ಲಿ ರೆಡಿ ಆಗ್ತಿದ್ದೀರಾ? ಜೋಶ್ ಅಂತ ಏನಿಲ್ಲ, ಕೆಲ್ಸಕ್ಕೆ ಟೈಮ್ ಅಂತ ನಾ ಹೋಗ್ಬಿಡ್ತೀನಿ. ರೀ ನಾಷ್ಟ ಮಾಡ್ಕೊಂಡ್ ಹೋಗ್ರಿ. ಟೈಮ್ ಲೇಟ್ ಆಗೈತಿ, ಲೇಟ್ ಆಗಿ ಹೋದ್ರ ಸರ್ ಬೈತಾರೆ. ಹೋಗ್ರಿ, ನಾನ್ ನಿಮ್ಗೋಸ್ಕರ ಎಷ್ಟು ಪ್ರೀತಿಯಿಂದ ಮಾಡಿದ್ದೇನೆ, ಸ್ವಲ್ಪ ತಿನ್ಕೊಂಡ್ ಹೋಗ್ರಿ. ಚಿನ್ನ, ಇವತ್ತು ಒಂದಿನ ನೀನ ನಾಷ್ಟ ಮಾಡ್ಕೊಂಡ್ಬಿಡು, ಟೈಮ್ ಆಗೈತಿ. ನಾನು ಎಲ್ಲೆಲ್ಲ ಹೊರಗೆ ಮಾಡ್ಕೊಂತೀನಿ. ಹೋಗ್ರಿ, ನೀವೇ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ನಾಷ್ಟ ಮಾಡ್ಲಿ? ಚಿನ್ನ ಆತರ ಅಲ್ಲ, ಪ್ಲೀಸ್ ನನ್ನ ಕಷ್ಟ ಅರ್ಥ ಮಾಡ್ಕೊ. ನಾನು ಕೆಲಸ ಮುಗಿಸಿ ಬರೋತ್ನೆ ನಿನ್ಗೆ ಏನ್ ಬೇಕು ಎಲ್ಲ ತಗೊಂಡ್ಬಿಡ್ತೀನಿ, ಆಯ್ತಾ? ಹೋಗ್ರಿ, ನಂಗೆ ಏನು ಬೇಡ. ಸಾರಿ ಕೇಳಿದ ಚಿನ್ನ, ಆಯ್ತಾ? ಇವತ್ತೊಂದಿನ ನನ್ನ ಕಷ್ಟ ಅರ್ಥ ಮಾಡ್ಕೊ. ನಿನ್ಗೇನ್ ಬೇಕು ಹೇಳ್ತಾ ಇರ್ತೀನಿ. ಬೇಡ ಪ್ಲೀಸ್ ಹೇಳು, ನಿನ್ಗೇನ್ ಬೇಕು? ನೀವೇನ್ ಇಷ್ಟ ಪಡ್ತಿರ್ತೀರೋ ನನಗೆ ಅದೇ ಇಷ್ಟ ಆಗ್ತಿತ್ತು. ಇಲ್ಲ ಇಲ್ಲ, ನಿನಗೇನ್ ಇಷ್ಟ ಆಗುತ್ತೆ ಅಂತ ತರ್ತೀನಿ. ಏನ್ ಬೇಕು ಹೇಳು? ಇಲ್ಲ, ನಿಮಗೆ ಏನ್ ಇಷ್ಟ ಆಗುತ್ತೋ ಅದನ್ನೇ ತಗೊಂಡ್ಬನ್ನಿ. ನಿನಗೇನ್ ಬೇಕು ಹೇಳು, ಅದನ್ನ ತಂದ್ಕೊಡ್ತೀನಿ. ಇಲ್ಲ, ನಿಮಗೆ ಏನ್ ಇಷ್ಟ ಆಗುತ್ತೋ ಅದನ್ನೇ ತಗೊಂಡ್ಬನ್ನಿ, ನಾನು ಅದನ್ನೇ ಇಷ್ಟ ಪಡ್ತೀನಿ. ನಿನ್ನಂತ ಹೆಂಡತಿ ಪಡೆಯಕ್ ನಾ ಬಾಳ ಪುಣ್ಯ ಮಾಡೀನಿ. ನಿಮ್ಮಂತ ಗಂಡನ್ ಪಡೆದಕ್ಕೆ ನಾ ತುಂಬಾ ಪುಣ್ಯ ಮಾಡಿದ್ವಿ. ಇಲ್ಲ ಅಲ್ಲ, ನಾ ಪುಣ್ಯ ಮಾಡೀನಿ. ಸರಿ ಸರಿ, ಇಬ್ರು ಪುಣ್ಯ ಮಾಡಿದೀವಿ ಬಿಡಿ. ಆಯ್ತು, ನಂಗೆ ಟೈಮ್ ಆಯ್ತು, ನಾ ಬರ್ಲೆ. ಹಾ ಸರಿ, ಬಾಯ್ ಬಾಯ್ ಬಾಯ್. ರೋಜಾ, ರೋಜಾ, ಬಾ ಸ್ನೇಹ, ಒಳಗಿದ್ದೀನಿ. ಏನ್ ಮಾಡಕತ್ತಿ? ಕೆಲ್ಸ ಮಾಡ್ತಿದ್ದೀನಿ, ಬಾ ಸ್ನೇಹ. ಏನ್ ನಿಂದಿನ್ನು ನಿನ್ ಕೆಲ್ಸ ಮುಗಿಲ್ನ? ಇವಾಗ ಮುಗೀತು, ನಿಂದೆಲ್ಲ ಕೆಲ್ಸ ಆಯ್ತಾ? ನಂದೆಲ್ಲ ಕೆಲ್ಸ ಆಗೇ ಬಂದನಿ. ನೀ ಬಿಡಮ್ಮ, ಆರಾಮಾಗಿದ್ದಿ. ನಿನಗೇನಾಗೈತಿ? ನೀನು ಆರಾಮಾಗೇ ಇದೆಯಲ್ಲ. ಹೌದು, ನಿಮ್ ಯಜಮಾನ್ರು ಕೆಲ್ಸಕ್ ಹೋದ್ರ? ಹಾ, ಇವಾಗ ಹೋದ್ರು. ಹೋದ್ರ? ಬಾಯ್. ಏನ್ ಹೇಳು? ಬಾಯ್, ಒಂದ್ ವಿಷಯ ಹೇಳ್ತೀನಿ. ಯಾಕೆ? ನೀನ್ ತಪ್ಪ್ ತಿಳ್ಕೊಳಲ್ಲ. ಇಲ್ಲ, ತಪ್ಪು ತಿಳ್ಕೊಳಲ್ಲ, ಹೇಳು. ಯಾವ್ದಕ್ಕೂ ನಿಮ್ ಯಜಮಾನ್ರ ಮೇಲೆ ಒಂದ್ ಕಣ್ಣಿಡು. ಯಾಕೆ ಸ್ನೇಹ, ನನ್ ಗಂಡ ಏನ್ ಮಾಡ್ದ? ನಿನ್ ಗಂಡ ಏನೂ ಮಾಡಿಲ್ಲ, ಮುಂದೆ ಇನ್ನು ದೊಡ್ಡ ನಾವು ತಾಪಾಡ್ತು ಹೇಳಕತ್ತೀನಿ ನಾನು. ಯಾಕೆ, ಏನ್ ಹೇಳಕತ್ತಿ? ಸರಿಯಾಗಿ ಹೇಳು. ಅಕ್ಕಿ ಮೂಲಿ ಮನಿ ಪಾರ ಹೋದ್ರ ಗೊತ್ತೇನ ನಿಂಗ? ಹೌದು, ಗೊತ್ತು. ಆಕಿ ಮೂಲಿ ಮನಿ ಪಾರ ಒಂದ್ ಗಂಡ ಯಾಕೆ ಜೊತೆ ಅದಾನಂತ. ಹೌದಾ? ಹೌದು. ಅದಕ್ಕೂ ನನ್ ಗಂಡಂಗ ಏನ್ ಸಂಬಂಧ? ನನ್ ಗಂಡ ದೇವ್ರಂತವ್ನು. ಹುಚ್ಚಿ. ಅವರು ಎಲ್ಲಾರು ಅದೇ ತರನೇ ಇರ್ತಾರ, ಆದ್ರೆ ಬರ್ತಾ ಬರ್ತಾ ಅವ್ರು ಬುದ್ಧಿ ತೋರಿಸ್ತಾರ. ಹೌದು, ಅಂದ್ರು ನಿನ್ ಗಂಡ ನಿನ್ ಯಾವ ತರ ನೋಡ್ಕೋತಾನ? ಯಾವ ತರ ಅಂದ್ರ ತುಂಬಾ ಖುಷಿಯಾಗಿ ನೋಡ್ಕೊಂತಾನೆ. ನಾನು ಏನ್ ಕೇಳಿದ್ರು ಅವನೇ ಅರ್ಥ ಮಾಡ್ಕೊಂಡು ಅದನ್ನೆಲ್ಲ ತಗೊಂಬಂದ್ ಕೊಡ್ತಾನೆ. ನನ್ ಒಂಥರ ಮುದ್ದ ಪುಟ್ಟ ಮಗು ತರ ನೋಡ್ಕೊಂತಾನೆ, ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ. ಒಳ್ಳೇದು, ಇದೇ ತರ ಇರ್ತಾರ. ಅಂದ್ರು ನಿನ್ ಗಂಡನ ಜೊತೆ ನೀವು ಹುಷಾರಿಂದಿರ. ನಿನ್ ಗಂಡ ಬಾಳ್ ಫೋನ್ ನೋಡ್ತಾನ. ಆ ತರ ಏನಿಲ್ಲ ಸ್ನೇಹ, ನನ್ ಗಂಡನ್ ಫೋನ್ ಪಾಸ್ವರ್ಡ್ ಎಲ್ಲ ನನ್ಗೆ ಗೊತ್ತು. ನೀವಿಬ್ರು ಖುಷಿಯಾಗಿದ್ರ ನನ್ಗೂ ಖುಷಿನ. ಸರಿ, ನಾ ಇನ್ನು ಹೋಗ್ಬಿಟ್ ಬರ್ತೀನಿ. ಸರಿ, ನೀ ಹೋಗ್ಬಾ ಸ್ನೇಹ, ನಾ ಕೆಲ್ಸ ಮಾಡ್ತೀನಿ. ಸರಿ. ಅಮ್ಮ, ನೀವಾ? ಗೊತ್ತಾಗಲ್ಲ, ನಿಮಗೆ ಎಂದ ಬಂದ ಎದುರಿಸ್ತೀರಲ್ಲ. ನಾನಿರೋ ಹೊತ್ನೆ ನೀನ್ ಯಾಕೆ ಭಯ ಪಡ್ತೀನ? ಇಂಥ ಮಾತಿಗೇನ್ ಕಮ್ಮಿ ಇಲ್ಲ. ಸಾರಿ ಚಿನ್ನ. ಹೋಗ್ರಿ. ಸಾರಿ ಕೇಳಿದ್ರು ಚಿನ್ನ, ನಾನು ನಿನ್ಗೋಸ್ಕರ ಇನ್ನೊಂದು ತಗೊಂಬಂದಿನಿ. ಏನ್ ಹೇಳು? ಏನ್ ಹೇಳ್ರಿ ನೀವೇ? ನೀನೇ ಹೇಳು. ಏನ್ ತಗೊಂಬಂದಿರಿ ಹೇಳ್ರಿ? ನೀನ ಗೆಸ್ ಮಾಡಿ ನೋಡೋಣ. ರೀ, ನಮ್ಗೆ ಗೊತ್ತಾಗ್ತಿಲ್ಲ, ನೀವೇ ಹೇಳ್ರಿ. ಗೆಸ್ ಮಾಡಿ ನೋಡೋಣ. ಅಯ್ಯೋ, ಗೊತ್ತಾಗ್ತಿಲ್ಲ, ನೀವೇ ಹೇಳಿ. ಚಾಕ್ಲೇಟಾ? ಕೊಡ್ರಿ ಪ್ಲೀಸ್, ಕೊಡ್ರಿ ಪ್ಲೀಸ್. ಇವಾಗ ಏನ್ ಕೊಡ್ತೀರಾ? ಇಲ್ಲ ಕೊಡ್ತೀನಿ, ಆದ್ರೆ ಗೀದ್ರೆ ಏನಿಲ್ಲ. ಇವಾಗ ನಾ ಚಾಕ್ಲೇಟ್ ಕೊಡ್ತೀನಿ, ನಂದೊಂದು ಕಂಡೀಷನ್. ಏನ್ ಕಂಡೀಷನ್? ನೀನು ನನ್ನ ಜೋಡಿ ಹೊರಗೆ ಬರೋ. ಸರಿ, ಬರ್ತೀನಿ.
ನಾವೇನು ಗಣಮಕ್ಳು ಹೊರಗೆಲ್ಲ ಆಗಾಡಿರ್ತೀವಿ, ನೀವು ಹೆಣ್ಮಕ್ಳು ಮನೆ ಒಳಗೆ ಇರ್ತೀವಿ. ನಿಮ್ಮನ್ನ ಹೊರ ಕರ್ಕೊಂಡು ಹೋಗ್ಕತ್ತಾನ ಜಲ್ದಿ ಬಂದಿದ್ದು. ನನ್ನ ಮನಸ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಿ. ನಿನ್ನ ಮನಸ್ಸು ನಾನು ಮತ್ತೆ ಯಾರು ಅರ್ಥ ಮಾಡ್ಕೊಳ್ತೀನಿ. ರೆಡಿ ಆಗು. ಸರಿ ರೀ, ಮತ್ತೆ ಚಾಕ್ಲೇಟ್ ಬಾ ಕೊಡ್ತೀನಿ. ನೀನು ಬಿಟ್ರೆ ಮತ್ತೆ ಕೊಡ್ಬೇಕು ನಾ ಚಾಕ್ಲೇಟ್ನ. ಸರಿನಾ? ಚಾಕ್ಲೇಟ್ ತಿನ್ಕೊಂಡು ಹೋಗಿ ಜಲ್ದಿ ರೆಡಿ ಆಗು. ಸರಿ, ನೀವು ರೆಡಿ ಆಗು. ಬಾ. ಚೆನ್ನಾಗಿ ಹಲೋ, ಹಾಂ ಹೇಳ್ರಿ. ಒಂದು ನಿಮಿಷ ಕಾಲ್ ಮಾಡಿ. ಅರಿ ಬಾ, ಆಯ್ತಾ? ಅಯ್ಯ, ನಿನ್ ಜೊತೆ ಮಾತಾಡ್ಬೇಕಂದ್ರೆ ನೀ ಬರೀ ಫೋನ್ ಎಲ್ಲ ಇರ್ತೀಯ. ನಿನ್ ಜೊತೆ ಕಾಲ ಕಳೆಯೋ ಸಮಯ ನನಗೆ ಕೊಡೋ ಸ್ವಲ್ಪ. ಫೋನ್ ಬರ್ತಾ ಕೆಲ್ಸದ್ದು ನಾನೇನ್ ಮಾಡ್ಲಿ? ನಾನು ಇದು ಮಾಡ್ತೀನಿ. ಆಯ್ತು, ಸಾರಿ. ಆಯ್ತಾ? ಇಟ್ಸ್ ಓಕೆ. ಹಾಂ, ಹೌದು. ಒಂದು ನಿಮಿಷ ಆಮೇಲೆ ಕಾಲ್ ಮಾಡ್ತೀನಿ. ಯಾರು ಫೋನ್ ಮಾಡಿದ್ದು? ಕೆಲಸದಾರ. ಯಾಕ ಕೆಲಸದಾರ ಆದ್ರೆ ಇಲ್ಲೇ ಮಾತಾಡ್ಬೇಕು, ಅಲ್ಲಿ ಹೋಗಿ ಮಾತಾಡ್ಬೇಕಂತ ಐತಾ? ಬಾಯ್ ಮಾಡ್ಬಿಡಿ, ಎಲ್ಲ ನಮ್ಮ ನೋಡಕ್ಕೊಂತಾರೆ. ನೋಡಿದ್ರೆ ನೋಡ್ಲಿ ಬಿಡು. ಯಾಕೆ ಹಂಗೆ ಮಾತಾಡ್ಕೊಂತ? ಏನಾಗೈತಿ ನಿನಗೆ? ನೀ ನನ್ ಜೊತೆ ಇರ್ತೀನಿ ಅಂತ ಕರ್ಕೊಂಬಂದು ಬರೀ ಫೋನ್ ಎಲ್ಲ ಇರ್ತಿ. ಹೋಗ್. ಎಲ್ಲುಂಟಿ? ಏಯ್, ರೋಜಾ, ಯಾಕೆ ರೋಜಾ, ಯಾಕೆ ಏನಂತ ಹೇಳಿ? ಹೋಗ್ರಿ.
ಏನಾತ ಅದನ್ನ ಹೇಳ. ಹೊರ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬರೀ ಫೋನ್ನಾಗ ಮಾತಾಡ್ತೀರಿ. ಕೆಲಸ ಫೋನ್ ಹಚ್ಚಿದ್ರೆ ನಾನೇನ್ ಮಾಡ್ಲಿ? ಕೆಲಸ ಮಾತಾಡ್ತಾಳ. ಕೆಲಸ ಫೋನ್ ಹಚ್ಚಿದ್ರೆ ನನ್ನ ಹತ್ರನ ಮಾತಾಡ್ಬೇಕಿತ್ತು. ಅಲ್ಲಿ ಮೂಲೆಗೆ ಹೋಗಿ ಕಿಸಿ ಕಿಸಿ ನಕ್ಕೊಂತ ಮಾತಾಡೋದು ಏನೈತಿ? ಸುಮ್ಮನೆ ಸರಿ ಇವಾಗ ಸುಮ್ಮನೆ ನಾನು ತಲೆ ತಿನ್ನೋಕ್ ಅಂದ್ರ ನಾ ನಿಮಗ ತಲೆ ತಿನ್ನಕತ್ತೀನಿ ಅಂತ ಮಾಡಿದಾನ. ಇನ್ನೇನ್ ಮಾಡಕ್ ಕೂತೀನಿ ನೀನು? ಖಾಲಿ ಪೀಲಿ ವಿಚಾರ ಜಗಳ ಆಡಕ್ ಕೂತೀನಿ. ದೊಡ್ಡ ಜಗಳಾಗಿ ನೀನು. ಅಂದ್ರ ನಿಮ್ ಪ್ರಕಾರ ಜಗಳ ಆಡಕ್ ಬಿಟ್ರೆ ನಮ್ ಬೇರೆ ಕೆಲ್ಸ ಇಲ್ಲ ಅಂತ ಮಾಡಿರೇನ? ಅದನ್ನ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ? ಅದು ಇದು ಅಂತ ಹೇಳಿ ತಲೆ ತಿನ್ಕದ್ದು ನನ್ನ ನೆಮ್ಮದಿ ಎಲ್ಲ ಹಾಳು ಮಾಡಕ್ ಕೂತೀನಿ ನೀನು. ಹೌದ್ರಿ ಹೌದು. ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ರ ಅಂತ ಕೇಳಿದಕ್ಕೆ ನೀನ್ ನಮ್ದೇ ಎಲ್ಲ ಹಾಳಾಯ್ತು. ಅದೇ ನಾ ಸುಮ್ನಿದ್ರೆ ಕಿಲ ಕಿಲ ಅಂತ ಮಾತಾಡ್ತಿದ್ರೇನ? ರೋಜಾ ಅರ್ಥ ಮಾಡ್ಕ. ನಾನು ಯಾವಕ್ಕೆ ಜೋಡಿ ನಾ ಫೋನ್ ಮಾತಾಡಕ್ ಕೂತಿಲ್ಲ, ಕೆಲಸ ಜೋಡಿ ಮಾತಾಡಕ್ ಕೂತಿದ್ದೆ. ಅರ್ಥ ಮಾಡ್ಕ. ಅರ್ಥ ಮಾಡ್ಕೊಂಡಿದ್ದಕ್ಕ ಯಾವ್ಯಾಕೆ ಜೊತೆ ರೋಜಾ ಹೊಡಿರಿ ಹೊಡಿರಿ. ಅದ್ ಯಾವ್ಯಾಕೆ ಸಂಬಂಧ ನನಗ ಹೊಡಿತೀರೇನ? ನಿನ್ ಜೋಡಿ ನಾ ಮಾತಾಡಕ್ ಕೂತಾರ ನಾನಂತೂ ನಾನು ಹೊಡ್ಕೋಬೇಕು. ನಿಮ್ಮನ್ನ ನೀವ್ ತಗೊಂಡ್ ನೀವೇ ಹೊಡ್ಕೊಂತೀರಿ. ನಿಮ್ಮನ್ನ ಮಾಡ್ಕೊಂಡ್ ತಪ್ಪಿಗೆ ನಾನೇ ಹೊಡ್ಕೊಂತೀನಿ. ಬಾ ಅಂತ ನಂದಿದ್ದಿ ಎದಕ್ಕ? ಬಾ ಸ್ನೇಹ, ಏನೋ ಹೇಳ್ಬೇಕು. ಏನು? ನಿನ್ನೆ ನನಗೂ ನನ್ ಗಂಡಗೂ ದೊಡ್ಡ ಜಗಳ ಆಗಿತ್ತು ಸ್ನೇಹ. ಯಾಕ ಏನಾಯ್ತ? ನನ್ ಗಂಡ ಫೋನಲ್ಲಿ ಮಾತಾಡ್ಕೊಂತ ಬಂದ. ಯಾರ ಜೊತೆ ಅಂತ ನಾ ಕೇಳಿದ್ರೆ ನನ್ ಜೊತೆ ದೊಡ್ಡ ಜಗಳನ ಆಡಿದ ಸ್ನೇಹ. ಯಾರ ಜೊತೆ ಮಾತಾಡಕತ್ತ ನಿಂಗೇನ್ರ ಗೊತ್ತಾಯ್ತೇನ? ಕೇಳಿದ್ರ ಕೆಲಸದವ್ರ ಜೊತೆ ಮಾತಾಡ್ತೀನಿ ನಾನು ಅಂತ ಸಿಟ್ಟಿಂದ ನನಗ ಹೇಳ್ತಾನ. ನೀ ಫೋನ್ ಚೆಕ್ ಮಾಡ್ಬೇಕಿಲ್ಲ? ಸ್ನೇಹ, ನಾ ಫೋನ್ ಚೆಕ್ ಮಾಡ್ಬೇಕಂತ ಹೋದೆ, ಅವ್ರು ನನಗ ಬೈದ್ ಹೋಗ್ಬಿಟ್ರ. ನೀ ಫೋನ್ ಚೆಕ್ ಮಾಡ್ಬೇಕಿತ್ತ. ಸರಿ ಸ್ನೇಹ, ಇವಾಗ ಏನ್ ಮಾಡ್ಬೇಕು ನೀನೇ ಹೇಳು. ಈಗ ಸೀದಾ ಮನಿಗ್ ಹೋಗ. ಮನಿಗ್ ಹೋಗಿ ಫೋನ್ ಚೆಕ್ ಮಾಡ. ಅದ್ರಾಗ ಏನಾದ್ರು ಸಿಕ್ತಂದ್ರೆ ದೊಡ್ಡ ಜಗಳನ ಮಾಡ್ಬಿಟ್ನಿ. ಸರಿ ಆಯ್ತು ಸ್ನೇಹ. ನಿನ್ಗೆ ಏನ್ರ ಪ್ರೂಫ್ ಏನ್ರ ಸಿಕ್ಕು ನಾನು ಸ್ವಲ್ಪ ಕರಿ, ನಾನು ಅವಾಗ ಬರ್ತೇನಂತ. ಅವ್ ತಗೊಂಡು ನೇರ್ಗೆ ಹೋಗ. ಸರಿ ಆಯ್ತು ಸ್ನೇಹ, ಹೋಗ್ತೀನಿ ನಾನು. ಸರಿ ಆಯ್ತು ಹೋಗು. ನಿಮ್ ಫೋನ್ ಕೊಡ್ರಿ. ಯಾಕ ಕೊಡ್ರಿ. ಚೇಂಜ್ ಮಾಡಿದ್ದೀರಾ ರೀ? ಅದು ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು, ಹಂಗಾಗಿ ರಿಸ್ಟಾರ್ಟ್ ಮಾಡಿ ಹೊಸ ಪಾಸ್ವರ್ಡ್ ಇಟ್ಟೆ. ಫೋನ್ ಸ್ಟೋರೇಜ್ ಫುಲ್ ಆಗುತ್ತೆ ಅಂತ ರಿಸೆಟ್ ಹೊಡೆದ್ರ ಅಥವಾ ನಿಮ್ ಬಣ್ಣ ಬಯಲಾಗುತ್ತೆ ಅಂತ ರಿಸೆಟ್ ಹೊಡೆದ್ರ? ಬರೀ ಯಾವಾಗ್ಲಿದ ಅನುಮಾನ ಪಡಬೇಡ, ಅದು ಒಳ್ಳೇದಲ್ಲ. ಅನ್ನ ಏನು ಇರೋದನ್ನೇ ಮಾತಾಡ್ತಿದ್ದೀನಿ. ನೋಡ್ ರೋಜಾ, ಸುಮ್ಮನೆ ಸರಿ ಇವಾಗ, ಇಲ್ಲಪ್ಪ ಅಂದ್ರೆ ನೋಡು. ಏನ್ ಮಾಡ್ತೀರಾ ರೀ? ಅಮ್ಮ, ಅದು ಯಾವಕ್ಕೆ ಸಂಬಂಧ ಕಟ್ಕೊಂಡು ಹೆಂಡತಿನ ಹೊಡ್ತಿರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ರೋಜಾ ರೋಜಾ, ಯಾಕೆ ಏನಾಯ್ತು? ಅದೇ ಸ್ನೇಹ, ನನ್ ಗಂಡ ಯಾವಕ್ಕೆ ಜೊತೆ ಸಂಬಂಧ ಇಟ್ಕೊಂಡ, ಅದನ್ನ ಕೇಳಿದ್ರೆ ನನಗ ಹೊಡಿತಾನ ಸ್ನೇಹ. ಸಂಬಂಧ ಗಿಂಬಂಧ ಅಂತ ಸರಿ ಇರಲ್ಲ. ಇಷ್ಟು ದಿನ ಏನು ಮಾಡಿಲ್ಲ, ಇನ್ನು ಮಾಡಿದ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಅಲ್ಬೇಡ್ಕಪ್ಪ, ಇಲ್ಲ ಬಾ ಕುಂದು. ಸ್ನೇಹ, ನನ್ ಗಂಡ ಹೇಗತ್ತಾನೆ? ಟೆನ್ಷನ್ ತಗೋಬೇಡ, ನಾ ಇರ್ಬೇಕಾ ಹೊಟ್ಟೆ ಟೆನ್ಷನ್ ತಗೋಬೇಡ. ನಾ ಇರ್ಬೇಕಾ ಎದಕ್ಕೆ ಯೋಚನೆ ಮಾಡ್ತೀನಿ ನೀನು? ಸ್ನೇಹ, ನನ್ ಗಂಡ ನಾನ್ ಬಿಟ್ಟು ಹೋಗ್ತೀನಿ ಅಂತಾನೆ. ಅವ್ನ್ ಹೋದ್ರೆ ನಾನ್ ಬದುಕಿರಲ್ಲ ಸ್ನೇಹ, ಸತ್ತು ಹೋಗ್ಬಿಡ್ತೀನಿ. ಹಂಗೆಲ್ಲ ಎದಕ್ ಮಾತಾಡ್ತೀವಿ ಹುಚ್ಚಿಗತ್ತೆ? ನಾ ಇರ್ಬೇಕಾದ್ರೆ ಎದಕ್ ಟೆನ್ಷನ್ ತಗೋತೀನಿ? ನಾ ಇರ್ಬೇಕಾ ಹೊಟ್ಟೆ ಟೆನ್ಷನ್ ತಗೊಳಕ್ ಹೋಗ್ಬೇಡ. ಅಣ್ಣ, ಅಣ್ಣ, ನಾನ್ ಹೇಳ್ತೀನಿ ಈಗ ಗಂಡ ಯಾವಕ್ಕೆ ಸಂಬಂಧ ಇಟ್ಕೊಂಡ ಅಂತ. ಅದನ್ನ ಈಗ ಕೇಳಿದ್ರಕ ಈಗೀಗ ಹೊರಟೋದ ಅಣ್ಣ. ಹೌದಾ ಮಾತಾಡಿ. ಹ್ಞೂ ಅಣ್ಣ. ಅವ ಇನ್ನೊಂದು ಸಂಬಂಧ ಇಟ್ಕೊಂಡ ನಿನ್ನ ಹತ್ರ ಪ್ರೂಫ್ ಏನೈತಿ? ಹೌದು, ಪ್ರೂಫ್ ಏನೈತಿ? ಏನೂ ಇಲ್ಲ ಅಣ್ಣ. ಮತ್ತೆ ಹೆಂಗ ಅವನ ಮೇಲೆ? ಅಣ್ಣ, ಅವ್ನ್ ಜಾಸ್ತಿ ಫೋನ್ ನೋಡ್ತಿದ್ದ, ಫೋನಲ್ಲಿ ಮಾತಾಡ್ತಿದ್ದ, ಅದಕ್ಕೆ ಅನುಮಾನ ಪಟ್ಟೆ. ಓ, ಜಾಸ್ತಿ ಫೋನ್ ಯೂಸ್ ಮಾಡ್ಬಿಟ್ರ, ಜಾಸ್ತಿ ಫೋನ್ ಮಾತಾಡ್ಬಿಟ್ರ ಇನ್ನೊಂದ್ ಸಂಬಂಧ ಇಟ್ಕೊಂಡ ಅಂತ ಅರ್ಥ. ಹಂಗಲ್ರಿ ಅಣ್ಣಾರ, ಇಂತಾವ ನಮ್ ಊರಾಗ ಬಾಳ್ ನಡ್ದಾವ್ರಿ. ಓ, ಬ್ಯಾರ್ಯಾರ ಯಾವ್ದೋ ಜೀವನದ ಆಗಿರೋದ ನಿಮ್ ಜೀವನದ ಆಗೈತೆ ಅಂತ ತಿಳ್ಕೊಂಡ್ರಿ ನೀವು. ತಂಗಿ, ನಿನ್ಗೊಂದ್ ಮಾತು ಹೇಳಿ ತಪ್ಪು ತಿಳ್ಕೊಬೇಡ. ಗಂಡ್ಮಕ್ಳಿಗೆ ಜಗ್ಗು ಜವಾಬ್ದಾರಿ ಇರ್ತಾವ. ನೀವು ಹೆಣ್ಮಕ್ಳು
ಮನಿ ಕೆಲಸ ಗಂಡ ಮಕ್ಳು ಅಂತ ಅಷ್ಟೇ ಐತ್ರಿ. ಗಂಡ ಮಕ್ಳ ಹೊರಗ ದುಡಿಬೇಕ, ಮನಿ ಜವಾಬ್ದಾರಿನೂ ಹೊರ್ಬೇಕ. ಇಷ್ಟೆಲ್ಲ ಪರಿಸ್ಥಿತಿ ಇರ್ತಾವ ಗಂಡ ಮಕ್ಳು. ತಂಗಿ ಅವ ಫೋನ್ ಜಾಸ್ತಿ ಮಾತಾಡ್ತಾನ ಅಂತಂದ್ ಅವ್ರ ಮೇಲೆ ಅನ್ಬಿಟ್ಟು ಪಟ್ಟಿಲ್ಲ. ಅವ ಹುಡುಗಿ ಜೋಡಿ ಮಾತಾಡ್ತಾನಂತ ಹೆಂಗ್ ಅನ್ಕಂಡಿ? ಕೆಲ್ಸದ ಮೇಲೇನು ಮಾತಾಡ್ತಿರ್ಬೋದು, ಕೆಲ್ಸದ ಆಳ್ತಿದ್ದಿ ಅಂತ ಯಾಕೆ ತಿಳ್ಕಲಿಲ್ಲ? ನೀನ್ ಹಿಂಗ ಟಾರ್ಚರ್ ಮಾಡಿದ್ದ ಆತಂದ್ರ ಅವ್ರ ಮೇಲೆ ಹಿಂಗ ಅನುಮಾನ ಪಟ್ಟಿದ್ದ ಆತಂದ್ರ ಅವ ತಪ್ಪು ಮಾಡ್ಯಾನೇ ಇಲ್ಲ ಗೊತ್ತಿಲ್ಲ. ನಿನ್ನ ಟಾರ್ಚರ್ಗೆ ಅವ ದೇವರಾಣೆ ಇನ್ನೊಂದು ತಪ್ಪು ಮಾಡ್ತಾನ. ಹಂಗ ಆಗತ್ತ ಬಿಡಬಾಡತ್ತ. ನೀನ್ ಬ್ಯಾರವ್ರು ಯಾರೋ ಹೇಳಿದ ಮಾತು ಕೇಳಿ ನಿನ್ ಲೈಫ್ನಾಗ ನಡೀತದಂತ ಯಾಕೆ ಅನ್ಕೊಂಡಿ? ನೋಡು ಒಂದಂತ ಹೇಳ್ತೀನಿ, ನೀನ್ ಹಿಂಗ ಅವ್ನ್ಗೆ ಏನಾರ ಅವನ ಮೇಲೆ ಅನುಮಾನ ಪಟ್ಟಿದ್ದ ಅಂತಂದ್ರ ಅವ್ನ್ ನೆಮ್ಮದಿ ಇಲ್ದಾನ ಹೋತಂದ್ರ ಬೇರೆ ಕಡೆ ನೆಮ್ಮದಿ ಹುಡ್ಕೊಂಡ್ ಹೋಗಣವ. ಅದು ನೆನಪಿರ್ಲಿ ನನಗ. ನೀವು ಹೆಣ್ಮಕ್ಳು ಏನ್ ಮಾಡ್ತೀರಿ ಅಂತ ಸಣ್ಣ ವಿಚಾರಕ್ಕೆ ಅವ್ರ ಮೇಲೆ ಅನುಮಾನ ಪಟ್ಟು ಅವ್ರ ಮನಸ್ಥಿತಿನ ಹಾಳು ಮಾಡ್ಬಿಡ್ತೀರಿ. ಅದ ಕೆಲ್ಸಕ್ಕೆ ಹೋಗಿ ಮನಿಗ್ ಬಂದೆ ಅಂದ್ರ ಒಂದೆರಡು ಮಾತು ಖುಷಿಯಿಂದ ಮಾತಾಡಿದ್ನಂತ ಯಾಕೆ ಅವ್ ನಿಮ್ ಜೋಡಿ ಖುಷಿಯಿಂದಿರಲ್ಲ? ತಂಗಿ, ಯಾರೋ ಮಾತು ಕೇಳಿ ನಿನ್ ಜೀವನ ನೀನ್ ಹಾಳು ಮಾಡ್ಕೋಬೇಡ ತಂಗಿ. ನೀನ್ ಹಿಂಗ ಮಾಡಿದ್ದಾತಂದ್ರ ಅವ ಕೆಟ್ಟ ಚಟ ಕಲಿತಾನ, ಕುಡಿಯಕ್ ಕಲಿತಾನ. ಒಂದಂತ ಹೇಳ್ತೀನಿ ಕೇಳ, ಗಂಡ್ ಮಕ್ಳಿಗೆ ಏನಾಗಿ ಬೇಕಾಗಿರೋದು ನೆಮ್ಮದಿ, ಅದನ್ನ ನೀವು ಕೊಡ್ಬೇಕಾದ್ರು. ಮನೆಗೆ ಬಂದಿದ್ದಾಗ ಅವ್ನ ಜೋಡಿ ನಾ ಖುಷಿಯಿಂದ ಮಾತಾಡೋ ಎದಕ್ಕೂ ಇರಲ್ಲ ಅವ ಖುಷಿಯಿಂದ. ಇವ್ರ ಮಾತು ಕೇಳಿ ನಿಮ್ ಲೈಫ್ ನೀವ್ ಯಾಕೆ ಹಾಳು ಮಾಡ್ಕೊಂತೀರಿ? ಮೊದ್ಲು ಚೆನ್ನಾಗಿ ಬಾಳದ್ ಕಲೀರಿ, ಇದ್ರ ಮೇಲೆ ನಿಮ್ ಇಷ್ಟ. ದೇವರಂತ ಗಂಡನ ಮೇಲೆ ಅನುಮಾನ ಪಟ್ಬಿಟ್ಟೆ. ಇನ್ಮ್ಯಾಕಿಂತ ನನ್ನ ಗಂಡನ ಮೇಲೆ ಅನುಮಾನ ಪಡಲ್ಲ, ಖುಷಿಯಾಗಿರ್ತೀನಿ.